ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನೋಡಿ, ಇವತ್ತು ಸಂಡೇ ಸ್ಪೆಷಲ್ ಏನಂದರೆ ನಮ್ಮ ಮನೇಲಿ ರೈಸ್ ಮತ್ತು ಚಿಕನ್ ಗ್ರೀನ್ ಮಸಾಲ ಮಾಡಿದ್ದೀನಿ. ಇದು ಸಮಥಿಂಗ್ ಡಿಫ್ರೆಂಟಾಗಿ ಮಾಡಿರೋದು. ಇದು ನನ್ನ ಓನ್ ರೆಸಿಪಿ. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಹಾಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ನಮಗೆ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಗ್ರೀನ್ ಮಸಾಲ. ಸೊ ಇದರ ರೆಸಿಪಿ ನಿಮಗೆ ಏನಾದರೂ ಬೇಕಾಗಿದ್ದಲ್ಲಿ ನನಗೆ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ತುಂಬ ಜನ ತುಂಬ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಗ್ರೀನ್ ಮಸಾಲ. ಬಟ್ ಇದು ಫಸ್ಟ್ ಟೈಮ್ ನಾನು ನನ್ನ ಓನ್ ರೆಸಿಪಿ ಎಕ್ಸ್ಪೆರಿಮೆಂಟ್ ಮಾಡಿರೋದು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗಾಗಿ ನಿಮಗೆ ರೆಸಿಪಿ ಬೇಕಾದಲ್ಲಿ ನಾನು ಖಂಡಿತ ಶೇರ್ ಮಾಡ್ತೀನಿ. ಐ ಥಿಂಕ್ ಯಾರೂ ಈ ಥರ ರೆಸಿಪಿ ಮಾಡಿರೋಕ್ಕಿಲ್ಲ. ಅಷ್ಟು ಒಂಥರ ಡಿಫ್ರೆಂಟ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿರೋದು. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ. ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ರೆಸಿಪಿ ಅಂತ. ಸೊ ಗೈಸ್, ಯೂಶ್ವಲಿ ನಾನು ಬಾಯ್ಲ್ಡ್ ರೈಸ್, ರೆಡ್ ರೈಸ್ ತಿನ್ನೋದು, ಮ್ಯಾಂಗ್ಳೂರ್ ರೈಸ್. ಬಟ್ ಈ ಚಿಕನ್ ಗ್ರೀನ್ ಮಸಾಲ ಜೊತೆಗೆ ಈ ವೈಟ್ ರೈಸ್ ಇದೆಯಲ್ಲ, ಸೂಪರ್ ಕಾಂಬಿನೇಷನ್ ಅಂತ ನಾನು ಇವತ್ತು ವೈಟ್ ರೈಸ್ ಮಾಡಿದ್ದೀನಿ ಸ್ಪೆಸಿಫಿಕಲಿ. ತುಂಬ ಚೆನ್ನಾಗಿ ಬಂದಿದೆ. ಅದು ಈ ವಿಂಟರ್ಗೆ ಸ್ವಲ್ಪ ಖಾರ ಸ್ಪೈಸಿಯಾಗಿ ಮಾಡಿದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಎಲ್ಲರಿಗೆ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಸ್ಪೈಸಿಯಾಗಿ ತಿನ್ನೋಕ್ಕೆ. ಅದು ವೈಟ್ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾವು ನಾರ್ಮಲ್ ಚಿಕನ್ ಕರಿ, ಚಿಕನ್ ಗ್ರೇವಿ ಮಾಡ್ತೀವಿ. ಇದೊಂಥರ ಡಿಫ್ರೆಂಟ್ ಆಗಿತ್ತು. ಸೊ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ರೆಸಿಪಿ ಕೂಡ ಸಿಂಪಲ್ ಆಗಿದೆ. ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಾದ ನಂತರ ಈವ್ನಿಂಗ್ ನಾನು ಔಟ್ಸೈಡ್ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು. ಹಾಗೆ ಬರುವಾಗ ನಾನು ಅಯ್ಯಪ್ಪ ಟೆಂಪಲ್ ದೇವರದ್ದು ಒಂದು ಪ್ರೊಸೆಷನ್ ನೋಡಿದೆ. ನೋಡಿ, ಯಕ್ಷಗಾನದ ರೀತಿಯಲ್ಲಿ, ಕೇರಳದ ಕಲಾರಿ ಸ್ಟೈಲಲ್ಲಿ ಯಕ್ಷಗಾನದ ರೀತಿಯಲ್ಲಿ ಒಂದು ಕಲಾರಿ ವೇಷ ಹಾಕಿದರು. ತುಂಬ ಬ್ಯೂಟಿಫುಲ್ ಆಗಿತ್ತು, ಕಲರ್ಫುಲ್ ಆಗಿತ್ತು. ತುಂಬ ದೈವಿ ಶಕ್ತಿ ಅಂತ ಹೇಳ್ತಾರಲ್ಲ, ದೇವರೇ ಎದ್ದು ಬಂದ ಥರ ಇತ್ತು. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ತುಂಬ ಕ್ರೌಡ್ ಆಗಿತ್ತು. ಯಾಕಂದರೆ ಪ್ರೊಸೆಷನ್ ಅಲ್ವಾ, ತುಂಬ ಲಾಂಗ್ ಕ್ರೌಡ್ ಇತ್ತು. ಅಂದರೆ ಜನರು ಹಿಂದುಗಡೆ ದೇವರ ಕಲಶ ಎಲ್ಲ ಇಟ್ಕೊಂಡು ಬರ್ತಾಯಿದ್ರು. ದೇವರ ಮೆರವಣಿಗೆ ಆಗ್ತಾಯಿತ್ತು. ಸೊ ಹಾಗೆ ನಾನು ದೇವರಿಗೆ ಹೋಗಿ ಕೈ ಮುಗಿದು ಆರತಿ ಮಾಡಿ ದೇವರ ಕುಂಕುಮ, ಗಂಧ ಎಲ್ಲ ತಗೊಂಡು ಬಂದೆ. ಸೊ ಒಂಥರ ನೋಡೋಕ್ಕೆ ಡಿಫ್ರೆಂಟ್ ಆಗಿತ್ತು, ಕೇರಳ ಸ್ಟೈಲು. ಯಾಕಂದರೆ ಶಬರಿಮಲೆ ಇವಾಗ ಸೀಸನ್ ಅಲ್ವಾ. ಹಾಗೆ ಇನ್ನೊಂದು ಏನಂದರೆ, ಅಯ್ಯಪ್ಪ ಟೆಂಪಲ್ಗೆ ಜಾಸ್ತಿ ಬರೋದೇ ಕೇರಳದವರಲ್ವಾ. ಸೊ ಹಾಗಾಗಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಒಂದೊಂದು ಕಲ್ಚರ್, ಒಂದೊಂದು ಶೈಲಿ, ಆ ದೇವರ ಆರಾಧನೆ, ಹಾಗೆ ದೇವರನ್ನು ಪೂಜಿಸುವ ಬಗೆ ಬೇರೆ ಬೇರೆ ಇರುತ್ತೆ. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಆಚರಿಸ್ತಾರೆ, ಫಾಲೋ ಮಾಡ್ತಾರೆ. ಸೊ ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ಯೂಶ್ವಲಿ ನಾನು ಟೆಂಪಲ್ಗೆ, ಅಯ್ಯಪ್ಪ ಟೆಂಪಲ್ಗೆ ಹೋಗ್ತಾ ಇರ್ತೀನಿ. ಸೊ ಅವರು ತುಂಬ ದೇವರ ಒಂದು ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡ್ತಾರೆ. ಒಂಥರ ಅವರ ಭಕ್ತಿ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಇಂಥದ್ದೆಲ್ಲ ನೋಡೋಕ್ಕೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಯಾವತ್ತು ಸ್ಪಿರಿಚುವಲ್ ಪವರ್ ಅನ್ನೋದು ತುಂಬ ಡಿವೈನ್ ಅಲ್ವಾ. ನೋಡಿ, ಅಯ್ಯಪ್ಪ ದೇವರದ್ದು. ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಾನು ದೇವರ ಕುಂಕುಮ ಎಲ್ಲ ಹಾಕ್ಕೊಂಡು ಬಂದೆ ನೋಡಿ. ಸೊ ನಾನು ಒಂಥರ, ನನಗೆ ಕೆಲವು ಜನ ಕೇಳ್ತಾಯಿದ್ರು, ನೀವೇನ ಕೇರಳದವರ, ಕೇರಳ ಸ್ಟೈಲ್ ಫಾಲೋ ಮಾಡ್ತಾ ಇದ್ದೀರಾ, ಕುಂಕುಮ ಹಾಕಿದ್ದೀರಾ ಅಂತ. ಬಟ್ ನಾನು ಬಿಲೀವ್ ಮಾಡೋದು ದೇವರೊಬ್ಬನೇ ನಾಮ ಹಲವು ಅಂತ. ದೇವರು ಎಲ್ಲರಿಗೂ ಒಂದೇ. ಸೊ ಹಾಗಾಗಿ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ದೇವರು ಎಲ್ಲ ಕಡೆ ಇರ್ತಾರೆ ಅಷ್ಟೇ. ಸೊ ಗೈಸ್, ಇಷ್ಟೇ ಹೇಳ್ತಾ ನನ್ನ ಈ ಒಂದು ಸಣ್ಣ ವ್ಲಾಗ್ ಎಂಡ್ ಮಾಡ್ತೀನಿ. ಸಂಡೇ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಹೋಯಿತು. ಸ್ವಲ್ಪ ಲೇಝಿ ಸಂಡೇ ಅಂತಲೇ ಹೇಳ್ಬೋದು. ಗೈಸ್, ಇಷ್ಟೇ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ see you, take care, bye, thank you so much for watching. Lots of love.